ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರು ದೌರ್ಬಲ್ಯ, ಪ್ರಿಮೆಚೂರ್ ಇಜಾಕ್ಯುಲೇಷನ್, ಇದಿಷ್ಟೇ ಅಲ್ಲ, ಬಹಳ ಒಬೀಸ್ ಆಗೋದು, ಅಥವಾ ಯಾವುದರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಅಥವಾ ಈ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇಲ್ಲ. ನಾವು ಟೀನೇಜರ್ಸಲ್ಲಿಯೂ ಸಹ ಈ ರೀತಿ ಪ್ರಾಬ್ಲಮ್ಸನ್ನು ನೋಡ್ತಾ ಇರ್ತೇವೆ. ಆ್ಯಂಡ್ ಬಹಳಷ್ಟು ಜನರಲ್ಲಿ ಈ ಪ್ರಾಬ್ಲಮಿಗೆ ಒಂದು ಕಾಮನ್ ಕಾಸ್ ನಾವು ನೋಡ್ತಾ ಇರ್ತೇವೆ, ಅದು ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿರೋದು. ಸೊ ಈ ಟೆಸ್ಟೋಸ್ಟಿರಾನ್ ಒಂದು ಮೇಲ್ ಹಾರ್ಮೋನ್, ಪುರುಷರಲ್ಲಿ ಇರುವಂತಹ ಒಂದು ಹಾರ್ಮೋನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಟೆಸ್ಟೋಸ್ಟಿರಾನ್ ಬಾಡಿಯಲ್ಲಿ ಕಡಿಮೆ ಆದಾಗ ಯಾವ ಲಕ್ಷಣಗಳು ಕಂಡು ಬರ್ಬೋದು, ಆ್ಯಂಡ್ ಇದೇನಾದರೂ ನಿಮ್ಗೆ ಕಂಡು ಬಂತು ಅಂದರೆ ನೀವು ನಿಮ್ಮ ಟೆಸ್ಟೋಸ್ಟಿರಾನನ್ನು ಚೆಕ್ ಮಾಡ್ಕೊಳ್ಬೇಕಾ, ಅಥವಾ ಇದಕ್ಕೆ ನಾವೇನಾದರೂ ಟ್ರೀಟ್ಮೆಂಟ್ ಕೊಡಬಹುದಾ, ಇವೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಟೆಸ್ಟೋಸ್ಟಿರಾನ್ ನಿಮ್ಮ ವೃಷಣದಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈಗ ವೃಷಣದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ನೆನ್ಪಿಟ್ಕೊಳ್ಳಿ, ನಿಮ್ಮ ಶಿಶ್ನದಲ್ಲಿ ಇದು ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ. ಸೊ ವೃಷಣದಲ್ಲಿ ಏನೇ ಪ್ರಾಬ್ಲಮ್ ಬಂತಂದ್ರೂ ನಿಮ್ಮ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಬಹುದು. ಯಾಕಂದರೆ ಆ ಫ್ಯಾಕ್ಟ್ರಿ ಎಲ್ಲಿರುತ್ತೆ, ನಿಮ್ಮ ವೃಷಣದಲ್ಲಿರುತ್ತೆ. ಬಟ್ ಈ ವೃಷಣದಲ್ಲಿ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇದನ್ನು ಕಂಟ್ರೋಲ್ ಮಾಡ್ತಾ ಇರೋದು ನಿಮ್ಮ ಬ್ರೇನ್. ಸೊ ಬ್ರೇನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಸಹ ಟೆಸ್ಟೋಸ್ಟಿರಾನಿನ ಲೆವೆಲ್ ಹೆಚ್ಚು ಕಡಿಮೆ ಆಗಬಹುದು. ಸೊ ಬ್ರೇನ್ ಈ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಎಷ್ಟು ಪ್ರೊಡ್ಯೂಸ್ ಆಗಬೇಕು, ಯಾವಾಗ ಪ್ರೊಡ್ಯೂಸ್ ಆಗಬೇಕು, ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈ ಟೆಸ್ಟೋಸ್ಟಿರಾನ್ ಬರೀ ಗಂಡಸರಲ್ಲಿ ಮಾತ್ರ ಅಲ್ಲ, ಹೆಂಗಸರಲ್ಲೂ ಇರುತ್ತೆ. ಬಟ್ ಹೆಂಗಸರಲ್ಲಿ ಈ ಟೆಸ್ಟೋಸ್ಟಿರಾನಿನ ವ್ಯಾಲ್ಯೂ ಏನಿರುತ್ತೆ, ಕ್ವಾಂಟಿಟಿ ಏನಿರುತ್ತೆ, ಇದು ಕಡಿಮೆ ಇರುತ್ತೆ. ಆ್ಯಂಡ್ ಗಂಡಸರಲ್ಲಿ ಇದು ಹೆಚ್ಚಿಗೆ ಇರುತ್ತೆ. ಯಾಕೆ ಹೆಚ್ಚಿಗೆ ಇರುತ್ತೆ? ಬಿಕಾಸ್ ಅವರ ಬಾಡಿ ಡೆವಲಪ್ಮೆಂಟಿಗೆ, ಅವರ ಸ್ನಾಯುಗಳ ಡೆವಲಪ್ಮೆಂಟಿಗೆ, ಅವರ ಮಸಲ್ಸಿಗೆ, ಅವರ ಕೂದಲಿಗೆ, ಅವರ ಈ ವೃಷಣದ ಡೆವಲಪ್ಮೆಂಟಿಗೆ, ವೀರ್ಯಾಣುದ ಡೆವಲಪ್ಮೆಂಟಿಗೆ ಎಲ್ಲ ಈ ಟೆಸ್ಟೋಸ್ಟಿರಾನ್ ಬೇಕಾಗುತ್ತೆ. ಸೊ ಈ ಟೆಸ್ಟೋಸ್ಟೆರಾನ್ ಏನಿರುತ್ತೆ, ಈ ಹಾರ್ಮೋನ್, ಈ ಅರೌಂಡ್ 30 to 40 ಇಯರ್ಸ್ ಆದ ಹಾಗೆ ಇದರ ಲೆವೆಲ್ ನ್ಯಾಚುರಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ನಿಮ್ಮ ಟೆಸ್ಟೋಸ್ಟಿರಾನ್ ಒಂದು 20 ವರ್ಷಕ್ಕೆ ಏನಿರುತ್ತೆ ಅಷ್ಟೇ ಒಂದು 30 ವರ್ಷಕ್ಕೆ ಇರೋದಿಲ್ಲ. ಅದರ ಲೆವೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ, ವರ್ಷಕ್ಕೆ 1% ಅಷ್ಟು ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಈಗ 60 ಇಯರ್ಸ್ ಅಲ್ಲಿ ನಾವು 10 ಜನರಲ್ಲಿ 2 ಜನರಿಗೆ ಈ ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. 70 ಇಯರ್ಸ್ ಆದವರಲ್ಲಿ 10 ಜನರಲ್ಲಿ 3 ಜನರಿಗೆ ಈ ಥರದ ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. ಸೊ ಆ್ಯಸ್ ವಿ ಏಜ್, ನಾವು ಹೇಗೆ ವಯಸ್ಸಾಗತ್ತೆ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಸ್ವಲ್ಪ ಕಡಿಮೆ ಆಗೋದು, ದಟ್ ಈಸ್ ಕ್ವೈಟ್ ನಾರ್ಮಲ್. ಅಮೇರಿಕನ್ ಯೂರಾಲಜಿಕಲ್ ಅಸೋಸಿಯೇಷನ್ ಏನು ಹೇಳುತ್ತೆ, ಟೆಸ್ಟೋಸ್ಟಿರಾನಿನ ಲೆವೆಲ್ 300 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇತ್ತು ಅಂದಾಗ ಅದನ್ನು ನಾವು ಲೋ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತಾ ಇರ್ತೇವೆ. ಲೆಸ್ ದ್ಯಾನ್ 300 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್. ಈ ಟೆಸ್ಟೋಸ್ಟಿರಾನ್ ಕಡಿಮೆ ಆಗೋದಕ್ಕೆ ಏನೇನು ಕಾರಣ ಇರುತ್ತೆ? ನಾನು ಒಂದು ಹೇಳಿದೆ, ಏಜಿಂಗ್. ಹೇಗೆ ಏಜ್ ಆಗ್ತಾ ಹೋಗ್ತೀವಿ, ನ್ಯಾಚುರಲಿ ನಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರಾನ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಎರಡನೇದು ನಾನು ಹೇಳಿದೆ, ಟೆಸ್ಟಿಸಲ್ಲೇ ಏನಾದರೂ ಪ್ರಾಬ್ಲಮ್ ಬಂದಿದೆ, ವೃಷಣದಲ್ಲೇ ಪ್ರಾಬ್ಲಮ್ ಬಂದಿದೆ, ವೃಷಣದಕ್ಕೆ ಇನ್ಫೆಕ್ಷನ್ ಆಗೋಗಿದೆ, ವೃಷಣಕ್ಕೆ ಡ್ಯಾಮೇಜ್ ಆಗಿದೆ, ವೃಷಣಕ್ಕೆ ನೋವಾಗೋಯ್ತು, ವೃಷಣಕ್ಕೆ ಏನಾದರೂ ಕೀಮೋಥೆರಪಿ ಕೊಡ್ತಾ ಇದ್ದೀವಿ, ವೃಷಣದ ಸರ್ಜರಿ ಆಗೋಗಿದೆ, ಇಂಥದ್ದೆಲ್ಲ ಆದಾಗ ಟೆಸ್ಟೋಸ್ಟಿರಾನಿನ ಲೆವೆಲ್ ಕಡಿಮೆ ಬರಬಹುದು. ಬ್ರೇನ್ ಸಹ ನಾನು ಹೇಳಿದೆ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಅನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಬ್ರೇನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಬ್ರೇನ್ ಟ್ಯೂಮರ್ ಆಯಿತು, ಆವಾಗಲೆಲ್ಲ ಏನಾಗುತ್ತೆ ಟೆಸ್ಟೋಸ್ಟಿರಾನಿನ ಲೆವೆಲ್ ಕಡಿಮೆ ಆಗ್ಬೋದು. ಕೆಲವೊಂದು ಔಷಧಿಗಳಿಂದ, ಯಾವುದು ಲೈಕ್ ಆಂಟಿಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ಎಕ್ಸೆಟ್ರಾ, ಅವುಗಳಿಂದ ಕೆಲವೊಮ್ಮೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗ್ಬೋದು. ಬಟ್ ದ ಮೋಸ್ಟ್ ಕಾಮನ್ ರೀಸನ್ ನಾವು ಈಗ ಯಾವುದು ನಾವು ನೋಡ್ತಾ ಇರ್ತೇವೆ ನಮ್ಮ ಯಂಗ್ಸ್ಟರ್ಸ್ ಅಲ್ಲಿರ್ಬೋದು ಅಥವಾ ನಮ್ಮ ಯಂಗ್ ಅಡಲ್ಟ್ಸ್ ಅಲ್ಲಿರ್ಬೋದು, ಅದು ಲೈಫ್ ಸ್ಟೈಲ್. ಅವರ ಜೀವನ ಶೈಲಿಯಿಂದಾನೇ ಅವರಿಗೆ ಅವರ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ನೀವು ನೋಡ್ಬೋದು, ಬಹಳಷ್ಟು ಯಂಗ್ ಹುಡುಗರು, ಒಂದು 17-18 ಇಯರ್ಸಿನ ಬಾಯ್ಸ್ ಎಲ್ಲ ಎಷ್ಟು ಓವರ್ ವೇಟ್ ಇರ್ತಾರೆ. ಅವರ ಬಾಡಿ ಟಿಪಿಕಲಿ, ಅವರ ಬಾಡಿಯನ್ನು ನೋಡಿದಾಗಲೇ ಗೊತ್ತಾಗುತ್ತೆ ದಟ್ ಇವರಲ್ಲಿ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಲೆವೆಲ್ ಕಡಿಮೆ ಇರುತ್ತೆ ಅಂತ. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಡಿಮೆ ಆಯಿತು ಅಂದಾಗ ನಾವು ಏನು ಲಕ್ಷಣಗಳನ್ನು ನೋಡ್ತಾ ಇರ್ತೇವೆ, ಅಥವಾ ನೀವು ಸಪೋಸ್ ಈ ಲಕ್ಷಣಗಳು ನಿಮ್ಮಲ್ಲಿ ಇದೆ ಅಂದಾಗ ನೀವು ನಿಮ್ಮ ಟೆಸ್ಟೋಸ್ಟಿರಾನ್ ಅನ್ನು ಚೆಕ್ ಮಾಡ್ಕೊಳ್ಬೋದು. ಫಸ್ಟ್ ಲೆಟ್ ಅಸ್ ಕಮ್ ಟು ದ ಸೆಕ್ಷುವಲ್ ಫಂಕ್ಷನ್, ಬಿಕಾಸ್ ಈ ಲೈಂಗಿಕ ಫಂಕ್ಷನ್ ಈ ಟೆಸ್ಟೋಸ್ಟಿರಾನಿನ ಮೇನ್ ಕೆಲಸ. ಸೊ ಸಪೋಸ್ ನಿಮಗೆ ನಿಮಿರು ದೌರ್ಬಲ್ಯ ಆಗ್ತಾ ಇದೆ, ಅಥವಾ ನಿಮಗೆ ಸ್ಟೆಮಿನಾ ಇಲ್ಲ, ಅಥವಾ ಲೈಂಗಿಕ ಆಸಕ್ತಿ ಇಲ್ಲ, ನಿಮಗೆ ಬೇಗ ಈ ಆ್ಯಕ್ಟ್ ಮಾಡಬೇಕಾದ್ರೆ ಸುಸ್ತಾಗ್ಬಿಡುತ್ತೆ,
ಅಥವಾ ನಿಮಗೆ ಆ್ಯಕ್ಟಲ್ಲಿ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಒನ್ ಆಫ್ ದ ರೀಸನ್ ಕುಡ್ ಬಿ ದ್ಯಾಟ್ ಯೋರ್ ಟೆಸ್ಟೋಸ್ಟಿರಾನ್ ಕುಡ್ ಬಿ ಲೋ. ಸೊ ಡಿಕ್ರೀಸ್ಡ್ ಸೆಕ್ಷುವಲ್ ಫಂಕ್ಷನ್. ಎರಡನೇ ಲಕ್ಷಣ ಅಂತ ಹೇಳಿದರೆ ನಿಮಗೆ ಯಾವತ್ತೂ ಸುಸ್ತು, ಸ್ಟೆಮಿನಾನೇ ಇಲ್ಲ. ನೀವು ರೆಸ್ಟ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ತಿಂತಾ ಇದ್ದೀರಾ, ಉಣ್ತಾ ಇದ್ದೀರಾ, ಬಟ್ ನಿಮಗೆ ಆ ರೀತಿಯ ಒಂದು ಎನರ್ಜಿ ಆಗಲಿ ಸ್ಟೆಮಿನಾ ಆಗಲಿ ಇರೋದಿಲ್ಲ. ಇದಕ್ಕೂ ಸಹ ಒನ್ ಆಫ್ ದ ರೀಸನ್ ಕುಡ್ ಬಿ ಟೆಸ್ಟೋಸ್ಟಿರಾನ್. ಯಾಕಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಟೆಸ್ಟೋಸ್ಟಿರಾನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಬ್ರೈನಿನ ಫಂಕ್ಷನ್ಸಿಗೆ, ನಿಮ್ಮ ಮಸಲ್ಸಿನ ಫಂಕ್ಷನ್ಸಿಗೆ ಎಲ್ಲ. ಸೊ ಯಾವಾಗ ಟೆಸ್ಟೋಸ್ಟಿರಾನ್ ಲೆವೆಲ್ ಬಹಳ ಕಡಿಮೆ ಇರುತ್ತೆ ಇವೆಲ್ಲ ಎಫೆಕ್ಟ್ ಆಗ್ಬೋದು. ಆ್ಯಂಡ್ ಅದರಿಂದ ನಿಮಗೆ ಈ ರೀತಿ ಸುಸ್ತು, ಈ ಥರ ಬಹಳ ಫಟೀಗ್ ಆಗೋದು ನೀವು ನೋಡ್ತಾ ಇರ್ಬೋದು. ಮೂರನೇ ಲಕ್ಷಣ ಇರ್ಬೋದು ರಿಲೇಟೆಡ್ ಟು ಯೋರ್ ಬ್ರೈನ್. ಈ ಟೆಸ್ಟೋಸ್ಟಿರಾನ್ ಕಡಿಮೆ ಆದಾಗ ಏನಾಗುತ್ತೆ, ಅವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ತುಂಬ ಇರಿಟೇಷನ್ ಆಗಕ್ಕೆ ಶುರು ಆಗುತ್ತೆ. ಒಬ್ಬರಲ್ಲಿ ಡಿಪ್ರೆಷನ್ ಬಂದಾಗ ಸ್ಟಾರ್ಟ್ ಆಗ್ಬಿಡುತ್ತೆ. ಅವರು ಎಲ್ಲದಕ್ಕೂ ಅವರಿಗೆ ಈ ತರ ಖಿನ್ನತೆ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದ್ರಲ್ಲೂ ಕೆಲಸದಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ಕೆಲವೊಮ್ಮೆ ಎಲ್ಲ ಸ್ವಲ್ಪ ಮರ್ತು ಹೋದಂಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಬ್ರೈನ್ ಫಾಗಿಂಗ್ ಟೈಪ್ ಆಗಕ್ಕೆ ಶುರು ಆಗುತ್ತೆ. ಸೊ ಲೋ ಟೆಸ್ಟೋಸ್ಟಿರಾನ್ ಇಂದ ಈ ರೀತಿ ಮೆಂಟಲಿ ಆಲ್ಸೋ ಕೆಲವೊಂದು ಲಕ್ಷಣಗಳು ಪೇಷಂಟಿಗೆ ಬರ್ತಾ ಇರ್ಬೋದು. ಅದು ಡಿಪ್ರೆಷನ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಈ ತರದ ಲಕ್ಷಣಗಳು ಸಹ ಬರಬಹುದು. ಫಿಸಿಕಲ್ ಚೇಂಜಸ್ ಅಂದ್ರೆ ನಾವು ಏನು ದೈಹಿಕವಾಗಿ ನಾವು ಏನು ನೋಡ್ತಾ ಇರ್ತೇವೆ. ಟೆಸ್ಟೋಸ್ಟಿರಾನ್ ಕಡಿಮೆ ಆದಾಗ ಆ ವ್ಯಕ್ತಿ ಜಾಸ್ತಿ ದಪ್ಪಗಾಗಲಿಕ್ಕೆ ಶುರುವಾಗ್ತಾರೆ. ಒನ್ ಆಫ್ ದ ಕಾಸ್ ಫಾರ್ ಒಬೇಸಿಟಿ ಇಸ್ ಲೋ ಟೆಸ್ಟೋಸ್ಟಿರಾನ್. ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ನಿಮ್ಮ ಸ್ನಾಯುಗಳ ಡೆವಲಪ್ಮೆಂಟಿಗೆ ಮಾಸಿಗೆ ಬೇಕಾಗತ್ತೆ. ಸೊ ಟೆಸ್ಟೋಸ್ಟಿರಾನ್ ಕಡಿಮೆ ಆದಾಗ ಸ್ನಾಯುಗಳು ಕಡಿಮೆ ಹಾಕೊಂಡು ನಿಮ್ಮ ಫ್ಯಾಟ್ ಸೆಲ್ಸ್ ಜಾಸ್ತಿ ಆಗ್ಬೋದು. ಸೊ ನಿಮಗೆ ಬೊಜ್ಜು, ನಿಮಗೆ ಟೆಸ್ಟೋಸ್ಟಿರಾನ್ ಕಡಿಮೆ ಆದವರಲ್ಲಿ ಬೊಜ್ಜು ಜಾಸ್ತಿ ಕಾಣ್ತಾ ಇರ್ಬೋದು. ನಿಮ್ಮ ಕೂದಲಿನ ಬೆಳವಣಿಗೆ, ನಿಮ್ಮ ಗಡ್ಡ, ನಿಮ್ಮ ಮೀಸೆ, ನಿಮ್ಮ ಬಾಡಿಯಲ್ಲಿ ಹೇರ್ ಡಿಸ್ಟ್ರಿಬ್ಯೂಷನ್ ಏನಿದೆ ತುಂಬ ಅದು ಕಡಿಮೆ ಆಗ್ತಾ ಕಾಣ್ತಾ ಇರ್ಬೋದು. ನಿಮ್ಮ ಕಂಕಳಲ್ಲಿ ಇರ್ಬೋದು, ನಿಮ್ಮ ಚೆಸ್ಟ್ ಮೇಲೆ, ಎದೆಯ ಮೇಲೆಲ್ಲ ಹೇರ್ ತುಂಬ ಸ್ಪ್ಯಾರ್ಸ್ ಆಗಿ ಕಾಣ್ತಾ ಇರ್ಬೋದು. ಹೇರ್ ಗ್ರೋತೇ ಇರೋದಿಲ್ಲ. ಕೆಲವೊಬ್ಬರಿಗೆ ತಲೆ ಮೇಲೆ ಸಹ ಕೂದಲ ಕಡಿಮೆ ಆಗ್ತಾ ಬರ್ತಾ ಇರ್ಬೋದು. ದ್ಯಾಟ್ ಆಲ್ಸೋ ಕ್ಯಾನ್ ಹ್ಯಾಪನ್ ಬಿಕಾಸ್ ಆಫ್ ಲೋ ಟೆಸ್ಟೋಸ್ಟಿರಾನ್. ಸೊ ಟೆಸ್ಟೋಸ್ಟಿರಾನ್ ಈ ಹೇರ್ ಗ್ರೋತಿಗೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದರಿಂದ ಈ ಥರದ ಹೇರ್ ಡೆವಲಪ್ಮೆಂಟೇ ಆಗ್ತಾ ಇಲ್ಲ, ಗಡ್ಡ ಬರ್ತಾನೆ ಇಲ್ಲ. ನಿಮಗೆ ನಿಮ್ಮ ಓವರ್ ಆಲ್ ಹೇರ್ ಡೆವಲಪ್ಮೆಂಟ್ ಏನಿದೆ ತುಂಬ ಸ್ಪಾರ್ಸ್ ಆಗಿದೆ, ಅಷ್ಟಕ್ಕಷ್ಟೇ ಇದೆ. ಆ ರೀತಿ ಕಂಡೀಷನ್ಸ್ ಅಲ್ಲೂ ಸಹ ಟೆಸ್ಟೋಸ್ಟಿರಾನ್ ಲೋ ಇರಬಹುದು. ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಹೊಟ್ಟೆಯ ಸುತ್ತಲೂ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಈ ಗೈನೆಕೋಮೆಸ್ಟಿಯಾ, ಗಂಡಸರಲ್ಲಿ ಸ್ತನಗಳ ಬೆಳವಣಿಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ದಿಸ್ ಆಲ್ಸೋ ಕುಡ್ ಬಿ ಬಿಕಾಸ್ ಆಫ್ ಲೋ ಟೆಸ್ಟೋಸ್ಟಿರಾನ್. ಕೆಲವೊಬ್ಬರಲ್ಲಿ ವೃಷಣಗಳು ತುಂಬಾ ಚಿಕ್ಕದಾಗ್ಬಿಡ್ಬೋದು. ಕೆಲವೊಂದ್ಸಲ ಈ ಟೀನೇಜ್ ಬಾಯ್ಸ್ ಅಲ್ಲಿ ಅವರಿಗೆ ಆ ಫೇಸ್ ಏನಿದೆ, ಅಡೋಲಸೆನ್ಸ್ ಫೇಸ್ ಏನಿದೆ, ಅದು ಸರಿಯಾಗಿ ಡೆವಲಪ್ಪೇ ಆಗ್ಲಿಕ್ಕಿಲ್ಲ ಅವರಿಗೆ. ಅಂಡ್ ಆಲ್ಸೋ ಈ ನಾವು ಹೆಂಗಸರಲ್ಲಿ ಹೇಗೆ ಈ ಋತುಬಂಧ ಆದ ನಂತರ ಈ ತರ ಅವರಿಗೆ ತುಂಬಾ ಶೆಕೆ ಆಗೋದು, ತುಂಬಾ ಬೆವರೋದು, ಹಾಟ್ ಫ್ಲಾಶಸ್ ಅಂತ ಏನ್ ಹೇಳ್ತಾ ಇರ್ತೇವೆ, ಅದೇ ರೀತಿ ಗಂಡಸರಲ್ಲೂ ಸಹ ಆಗ್ತಾ ಇರಬಹುದು ಬಿಕಾಸ್ ಆಫ್ ದಿಸ್ ಲೋ ಟೆಸ್ಟೋಸ್ಟಿರಾನ್. ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸಸ್ ಸಹ ಆಗ್ತಾ ಇರಬಹುದು ಬಿಕಾಸ್ ಆಫ್ ಲೋ ಟೆಸ್ಟೋಸ್ಟಿರಾನ್. ಎಸ್, ಆ ವ್ಯಕ್ತಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಸಹ ಬರ್ತಾ ಇರಬಹುದು. ಈವನ್ ಅವರ ಲಿಪಿಡ್ ಪ್ರೊಫೈಲ್, ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬರಬಹುದು, ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಬರಬಹುದು, ಡಿಸ್ಲಿಪಿಡಿಮಿಯಾ ಇದು ಸಹ ಪಾಸಿಬಲ್ ಇದೆ ಬಿಕಾಸ್ ಆಫ್ ದಿಸ್ ಲೋ ಟೆಸ್ಟೋಸ್ಟಿರಾನ್. ಈ ಟೆಸ್ಟೋಸ್ಟಿರಾನ್ ಏನಿರುತ್ತೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಒಂದು ಬ್ರೈನಿನ ಫಂಕ್ಷನ್ಗೆ, ಸ್ನಾಯುಗಳ ಫಂಕ್ಷನ್ಗೆ, ಬೋನಿನ ಫಂಕ್ಷನ್ಗೆ ಎಲ್ಲ. ಸೊ ಯಾವಾಗ ಒಂದು ಆಪ್ಟಿಮಲ್ ಲೆವೆಲ್ ಆಫ್ ಟೆಸ್ಟೋಸ್ಟಿರಾನ್ ಇರುತ್ತೆ, ಮಸ್ಕ್ಯುಲರ್ ಆಗಿ ಕಾಣಬಹುದು. ಮಸ್ಕ್ಯುಲರ್ ಅಂದ್ರೆ ನಿಮ್ಗೆ ಸಿಕ್ಸ್ ಪ್ಯಾಕ್ಸೇ ಇರ್ಬೇಕಂತ ಇಲ್ಲ, ಸ್ನಾಯುಗಳ ಮಾಸ್ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಬೋನ್ಸ್ ಇರ್ತವೆ, ಕ್ಲಿಯರ್ಲಿ ಥಿಂಕ್ ಮಾಡೋದು, ಕಾನ್ಸಂಟ್ರೇಟ್ ಮಾಡೋದೆಲ್ಲ ಇರುತ್ತೆ. ಅದೇ ಲೋ ಟೆಸ್ಟೋಸ್ಟಿರಾನ್ ಇದ್ದಾಗ ಏನಾಗುತ್ತೆ, ಈ ತರ ಬೊಜ್ಜು ಜಾಸ್ತಿ ಆಗೋದು, ಇರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರು ದೌರ್ಬಲ್ಯ ಆಗೋದು, ಬೋನ್ಸ್ ಎಲ್ಲ ವೀಕ್ ಆಗೋದು, ಡಿಪ್ರೆಷನ್, ಬಹಳ ಸುಸ್ತಾಗೋದು, ಈ ತರ ನೆನ್ಪಿರದೆ ಇರೋದು, ಈ ತರದ ಲಕ್ಷಣಗಳನ್ನ ನಾವು ನೋಡ್ತಾ ಇರ್ತೇವೆ. ಸೊ ಇಲ್ಲಿ ನೋಡಿ, ಯಾವಾಗ ಈ ರೀತಿ ನಾವು ನೋಡ್ತೇವೆ, ಒಂದು ವ್ಯಕ್ತಿಗೆ ಸ್ವಲ್ಪ ಡಿಪ್ರೆಷನ್ ಇದೆ, ಫೋಕಸ್ ಮಾಡಕ್ ಆಗೋದಿಲ್ಲ, ಯಾವತ್ ನೋಡಿದ್ರು ಸುಸ್ತು, ಈ ರೀತಿ ಮೆನ್ನಲ್ಲಿ ಈ ಬೂಬ್ಸ್ ಬರ್ತಾವೆ, ಗೈನೆಕೋಮೆಸ್ಟಿಯಾ, ಈ ತರ ಸ್ತನಗಳ ಡೆವಲಪ್ಮೆಂಟ್ ಆಗತ್ತೆ, ಈ ತರ ಅಬ್ಡಾಮಿನ್ ಅಲ್ಲಿ ಈ ಏರಿಯಾದಲ್ಲಿ ತುಂಬಾ ಫ್ಯಾಟ್ ತುಂಬಿಕೊಳ್ಳುತ್ತೆ, ಅವರಿಗೆ ಲೈಂಗಿಕ ಕ್ರಿಯೆಯಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ, ಇರೆಕ್ಷನ್ ಪ್ರಾಬ್ಲಮ್ ಆಗ್ಬಹುದು, ಅವರಿಗೆ ಯಾವುದೇ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಬರೋದೇ ಇಲ್ಲ, ಮಸಲ್ ಮಾಸ್, ಸ್ನಾಯುಗಳು ಕಡಿಮೆ ಆಗ್ತಾ ಬರ್ಬೋದು.
ಸೊ ಇವೆಲ್ಲ ಈ ಟೆಸ್ಟೋಸ್ಟಿರಾನ್ ಕಡಿಮೆ ಆದಾಗ ನಾವು ನೋಡುವಂತಹ ಸಿಂಪ್ಟಮ್ಸ್. ಸೊ ಇಲ್ಲಿ ನೀವು ನೋಡಬಹುದು ಹೇಗೆ ಅಬ್ಡಾಮಿನಲ್ ಫ್ಯಾಟ್ ಜಾಸ್ತಿ ಆಗಿದೆ. ಸೊ ಯೂಶುವಲಿ ಟೆಸ್ಟೋಸ್ಟಿರಾನ್ ಕಡಿಮೆ ಇದ್ದವರಲ್ಲಿ ಈ ರೀತಿ ನಾವು ನೋಡ್ತಾ ಇರ್ತೇವೆ. ಅವರಲ್ಲಿ ಗೈನೆಕೋಮೆಸ್ಟಿಯಾ ಕಾಣ್ತಾ ಇರಬಹುದು. ಗೈನೆಕೋಮೆಸ್ಟಿಯಾಗೆ ಬಹಳಷ್ಟು ಬೇರೆ ಕಂಡೀಷನ್ಸ್ ಇದಾವೆ, ಬಟ್ ಲೋ ಟೆಸ್ಟೋಸ್ಟಿರಾನ್ ಸಹ ಒನ್ ಆಫ್ ದ ರೀಸನ್. ಸೊ ಅವರಿಗೆ ಈ ರೀತಿ ಈ ಸ್ತನಗಳ ಡೆವಲಪ್ಮೆಂಟ್ ಗೈನೆಕೋಮೆಸ್ಟಿಯಾ ಆಗ್ತಾ ಇರಬಹುದು, ಹೊಟ್ಟೆಯ ಹತ್ತಿರ ಬಹಳ ಫ್ಯಾಟ್ ಡೆವಲಪ್ ಆಗ್ತಾ ಇರಬಹುದು. ಸೊ ಇವು ಕೆಲವೊಂದು ಲಕ್ಷಣಗಳು ನಾವು ಟೆಸ್ಟೋಸ್ಟಿರಾನ್ ಕಡಿಮೆ ಆದಾಗ ನೋಡ್ತಾ ಇರ್ತೇವೆ. ದಟ್ ಡಸಂಟ್ ಮೀನ್ ನಿಮಗೆ ಈ ಲಕ್ಷಣ ಇದೆ ಅಂದರೆ ನಿಮಗೆ ಟೆಸ್ಟೋಸ್ಟಿರಾನ್ 100% ಕಡಿಮೆನೇ ಇದೆ ಅಂತ. ಬಟ್ ಟೆಸ್ಟೋಸ್ಟಿರಾನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ನಿಮ್ಮ ಓವರ್ ಆಲ್ ಬಾಡಿ ಡೆವಲಪ್ಮೆಂಟಿಗೆ ಗಂಡಸರಲ್ಲಿ ಸೆಕ್ಷುವಲ್ ಫಂಕ್ಷನಿಂದ ಹಿಡಿದು ನಿಮ್ಮ ಸ್ನಾಯುಗಳ ಬೆಟರ್ ಫಂಕ್ಷನಿಗೆ ನಿಮಗೆ ಟೆಸ್ಟೋಸ್ಟಿರಾನ್ ಬೇಕಾಗತ್ತೆ. ಆ್ಯಂಡ್ ಈಗಿನ ಕಾಲದಲ್ಲಿ ಇದು ಬಹಳ ಕಾಮನ್ ಇದೆ ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಸೊ ಇನ್ ಕೇಸ್ ನಿಮಗೆ ಅನಿಸ್ತು ಅಂತ ಹೇಳಿದಾಗ ಈ ರೀತಿ ಲಕ್ಷಣಗಳು ಇದೆ ನಿಮಗೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗೆಟ್ ಯುವರ್ ಬ್ಲಡ್ ಟೆಸ್ಟೋಸ್ಟಿರಾನ್ ಟೆಸ್ಟೆಡ್. Thank you so much for watching the video. Please like, share and subscribe the channel. Thank you.